ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಯಾರ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಸೊ ನಾನು ನಿವೇದಿತಾ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಅವತ್ತು ಹೇಳ್ದಂಗೆ ನಮ್ಮ ನಂದಿನಿ ಅಕ್ಕಂಗೆ ಪಾಪ ಹೋಗಿದ್ದಲ್ಲ, ಸೊ ಅವರು ಸೂತ್ಕ ಕಳ್ಕೊತಿದ್ದಾರೆ. ಅದಕ್ಕೆ ನಾವು ಕೂಡ ಬಂದಿದ್ದೀವಿ. ಮಗುನ ನೋಡಬೇಕು ಫಸ್ಟು ಹೆಂಗಿದೆ ಏನು ಅಂತ. ನಾನು ನೋಡೇ ಇಲ್ಲ, ಸೊ ಕ್ಯೂರಿಯಾಸಿಟಿ ಇದೆ. ನಿಮಗೂ ತೋರಿಸಲ್ಲ, ಈಗಲೇ ತೋರಿಸಲ್ಲ, ಸಾರಿ, ಬಿಕಾಸ್ ಹಂಗೆಲ್ಲ ಮಗುನ ತೋರಿಸ್ಬಾರ್ದು, ಅದಕ್ಕೇ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ, ಏನೇನು ನಡೀತಾ ಇದೆ ನೋಡೋಣ. ಆ್ಯಂಡ್ ಬೀರೇಶ್ ಕೂಡ ಬಂದಿದ್ದಾರೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಂದಿನಿ ಅಕ್ಕನ ಮನೆಗೆ ಹೋಗ್ತಿದ್ವಲ್ಲ, ಮಗುಗೆ ಏನಾದ್ರು ತೊಗೊಂಡು ಹೋಗ್ಬೇಕು, ಖಾಲಿ ಕೈನಲ್ಲಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ಬೇರೆ ಏನೋ ಕೊಡೋದಕ್ಕಿಂತ ಮಗುಗೆ ಬಟ್ಟೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ತೊಗೊಳೋದಕ್ಕೆ ಅಂತ ಹೋದೆ. ಅಲ್ಲಿ ನೋಡಿದೆ ಸಿಕ್ಕಾಬಟ್ಟೆ ಕಲೆಕ್ಷನ್ಸು, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಹೆಣ್ಮಕ್ಳಿಗೆ ಬರೀ ಫ್ರಾಕು ಮತ್ತು ಒನ್ ಪೀಸ್ ಥರದ್ದು ಆ ಥರದ್ದೇ ತೋರಿಸ್ತಾಯಿದ್ರು. ನನಗದು ಇಷ್ಟ ಆಗಲಿಲ್ಲ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಗಿತ್ತು. ಹೆಣ್ಮಗುಗೆ ಅಂತ ಪರ್ಟಿಕ್ಯುಲರಾಗಿ ಅಂತೇನಲ್ಲ, ಯಾವ ಮಗು ಆದರೂ ನನಗೆ ಡಿಫ್ರೆಂಟಾಗಿರಬೇಕು. ಒಂದೇ ಥರ ಹಳೇ ಕಾಲದವ್ರ ಥರನೇ ಹಾಕ್ಕೊಂಡಿರೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಏನಾದರೂ ಹೊಸದಾಗಿ ಹುಡುಕ್ತಾ ಇದ್ದೆ. ಅವರು ಸುಮಾರಷ್ಟು ಡ್ರೆಸ್ಸಸ್ನ ತೋರಿಸಿದ್ರು. ನನಗೆಲ್ಲ ಒಂದೇ ಥರ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಬೇರೆ ಕಡೆ ಹೋಗಿ ಪರ್ಚೇಸ್ ಮಾಡ್ಬೋದಿತ್ತು, ಬಟ್ ನನಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ನಾನು ಹೊನ್ನಾವರ ಶೂಟ್ಗೆ ಹೋಗಿದ್ದ ನೆಕ್ಸ್ಟ್ ಡೇನೇ ಬಂದಿದ್ದು ನೆಕ್ಸ್ಟ್ ಡೇನೇ ನನಗೆ ಇದು ಫಂಕ್ಷನ್ ಇದೆ ಅಂತ ಗೊತ್ತಾಯಿತು. ಸೊ ಆ ಗ್ಯಾಪಲ್ಲಿ ನಾನು ಹೋಗಿ ಪರ್ಚೇಸ್ ಮಾಡಿ ಬರೋದಕ್ಕೆಲ್ಲ ಆಗಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಲೋಕಲ್ ಸ್ಟೋರಲ್ಲೇ ನಾನು ಹೋಗಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು, ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ನಮಗೆ ಬೇಕಾಗಿರೋ ಥರ ಬೇಕು ಅಂತಂದರೆ ರೇಟ್ ಎಷ್ಟಿದ್ರು ಕೊಟ್ಬಿಟ್ಟು ತೊಗೊಂಡು ಬರಬೇಕಾಗತ್ತೆ. ಆ್ಯಂಡ್ ನಾನು ನೋಡಿದೆ ಸುಮಾರು ಎಲ್ಲ ಈ ಥರ ಫ್ರಾಕ್ಗಳ ಥರನೇ ಇತ್ತು. ಎಲ್ಲ ಹೆಣ್ಮಕ್ಳಿಗೆ ಇದೇ ಕೊಡ್ತಾರೆ ಫ್ರಾಕು ಅದು ಇದು ಅಂತ. ಆ್ಯಂಡ್ ಈಗ ಹುಟ್ಟಿದ್ರೆ ಮಗು ಆಗಿರೋದ್ರಿಂದ ನನಗೆ ಯಾವುದೇ ರೀತಿಯಾದ ನೆಟ್ಟೆಡ್ ಫ್ಯಾಬ್ರಿಕ್ ಆಗಲಿ ಅಥವಾ ಅದಕ್ಕೆ ಇರಿಟೇಟ್ ಆಗೋ ಅಂಥ ಫ್ಯಾಬ್ರಿಕ್ಸ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಕಾಟನ್ನೇ ಪ್ರಿಫರ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ನೋಡಿದೆ, ಎಲ್ಲನೂ ಇದೇ ಥರನೇ ಇತ್ತು. ಹಂಗೂ ನಾನು 1-2 ಫಿಕ್ಸ್ ಆಗಿಬಿಟ್ಟಿದ್ದೆ. ಈ ಬ್ಲೂ ಕಲರ್ ಕೈಲಲ್ಲಿ ಇಟ್ಕೊಂಡಿದ್ದೀನಲ್ಲ ಅದು ಅಂತ ಅಂದ್ಬಿಟ್ಟು. ಬೀರೇಶ್ಗೆ ಪಿಂಕ್ ಕಲರ್ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಆ್ಯಂಡ್ ಈ ಆರೆಂಜ್ ಕಲರು ಅಷ್ಟೇ, ಆರೆಂಜಿಶ್ ಯೆಲ್ಲೋ ಇದೆಲ್ಲ ಅದೂ ಅಷ್ಟೇ, ಅದು ಚೆನ್ನಾಗಿತ್ತು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ಅದಾದಮೇಲೆ ನನಗೆ ಯಾಕೋ ಮನಸ್ಸು ಇಷ್ಟ ಆಗಲಿಲ್ಲ. ಅಯ್ಯೋ ಏನಿದೆ ಎಲ್ಲ ಒಂದೇ ಥರ ಕೊಡ್ತಾರೆ, ನಂಗೆ ಒಂದೇ ಥರ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ನಾನು ಬೇರೆ ತೋರಿಸಿ ಅಂತ ಹೇಳಿದೆ. ಅವರು ಸುಮಾರು ತೋರಿಸಿದ್ರು. ಆಮೇಲೆ ಏನು ಮಾಡಿದ್ರಂದರೆ ಅವರು ಟೀ ಶರ್ಟು ಮತ್ತು ಜೀನ್ಸ್ ಚಡ್ಡಿ ಎಲ್ಲ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಕರ್ಟ್ ಥರ. ಆ ಮಕ್ಕಳಿಗೆ ಜೀನ್ಸ್ ಎಲ್ಲ ಹಾಕೋದು ಏನು ಚೆನ್ನಾಗಿರುತ್ತೆ. ಆ್ಯಂಡ್ ಚೆನ್ನಾಗಿರೋದಕ್ಕಿಂತ ಅವ್ರ ಕಂಫರ್ಟ್ ನೋಡಬೇಕಲ್ವ. ಚಿಕ್ಕ ಮಕ್ಕಳಿಗೆ ಜೀನ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಕಂಫರ್ಟ್ ಇರೋಲ್ಲ. ಆ್ಯಂಡ್ ಅದು ಒಳ್ಳೆಯದೂ ಅಲ್ಲ ಆ ಥರದ್ದೆಲ್ಲ ಈಗಲೇ ಹಾಕೋದು. ಸ್ವಲ್ಪ ಫ್ರೀ ಆಗಿರೋ ಬಟ್ಟೆಗಳನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ಕೊನೆಗೆ ಒಂದು ಜಂಪ್ ಸೂಟ್ ಥರ ಇತ್ತು, ಅದನ್ನು ತೊಗೊಂಡೆ. ಸಕ್ಕದಾಗಿತ್ತು. ಅದು ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಅದು ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಸೊ ಹಂಗೂ ಹಿಂಗೂ ಒಂದೆರಡು ಮಾತಾಡಿ ತೊಗೊಂಡು ನಾನು ನಂದಿನಿ ಅಕ್ಕನ ಮನೆಗೆ ಹೋಗಿದ್ದಂಥದ್ದು. ಹಂಗೂ ನಾನು ಇದೆರಡೇ ಇಟ್ಕೊಂಡಿದ್ದೆ, ಬಟ್ ಇದೆರಡರಲ್ಲೂ ನನಗೆ ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಜಂಪ್ ಸೂಟೇ ತೊಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ಆ ಜಂಪ್ ಸೂಟಲ್ಲಿ ಒಂದೇ ಕಲರ್ ಇದ್ದಿದ್ದು, ಬ್ಲೂ ಕಲರು. ಸೊ ಅದೊಂದನ್ನೇ ತೊಗೊಂಡು ಹೋಗ್ಬೇಕಾಗಿ ಬಂತು, ಏನೂ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ತೊಗೊಂಡು ನಾನು ಮತ್ತೆ ವಾಪಸ್ಸು ನಂದಿನಿ ಅಕ್ಕ ಮನೆಗೆ ಹೋದೆ. ಟ್ರಿಪ್ಸ್ ಹೋಗೇ ಇಲ್ಲ ಅಲ್ಲ? ಹೋಗಿದ್ದೀವಿ. ಯಾಕೆ ಹೋಗಿಲ್ಲ ಟ್ರಿಪ್ಸು? ನಾನು ನೀನು ಬೀರೇಶಣ್ಣ ಹೇಳ್ತಾರ. ಇಲ್ಲ ಕರ್ಕಿ ಜೊತೆ ಹೋಗಿದ್ದೀವಪ್ಪ. ಕರ್ಕಿ ಜೊತೆ ಡೈರೆಕ್ಟ್ ಅವ್ರ ಮನೆಗೆ ಹೊಡಿಡು ಗಾಡಿನ. ನಮ್ಮ ಮನೆಗೆ ಬೇಡವಾ? ನಿಮ್ಮ ಮನೆಗೆ ಏನಕ್ಕೆ ಅಲ್ಲ, ಇದನ್ನ ಇಟ್ಬಿಟ್ಟು ಬರೋಣ ಅಂತ. ಏನೈತಿ ನೀನು ಹತ್ರ ಇಟ್ಟು? ಟಾಪ್ ಪರವಾಗಿಲ್ಲ ಬಾ. ಬರ್ತಾಳೆ ಕೆಲಸ. ನನ್ನ ತೆಗಿಬೇಡುವ. ಅಮ್ಮವ್ರು ಬರ್ತಾ ಇದ್ದಾರೆ. ಹಾಯ್ ಮಾಡ್ಬಿಡಕ್ಕ. ಅಕ್ಕ ಹೆಂಗ ಅನ್ನಿಸ್ತಾ ಇದೆ ಚಿಕ್ಕಮ್ಮ ಆಗಿರೋದು? ನೋಡು ಎಂತಾಗ ಎಷ್ಟು ಕೆಲಸ ಇದೆ.
ಎಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳು ಪಾಪುದು. ಫುಲ್ ಕೆಲಸ ಅಲ್ಲ ಕೆಲಸನಾ ತಲೆ ಕೆಟ್ಟೋಗುತ್ತೆ. ಏನು ಕಿತ್ ಕೊಡೋದಾ ಇವ್ರ ಕೆಲಸ? ಇಲ್ಲಿ ನೋಡಿ ಮಗುಗ್ ಸ್ನಾನ ಮಾಡಿಸ್ತಿದ್ರೆ ಹೆಂಗ್ ನೋಡ್ಕೊಂಡು ನಿಂತವ್ರೆ ಅಂತ. ಏನ್ ಕಲ್ತ್ಕೊಳಕ ನೀವಿಬ್ರು? ಬೇಡ ಬೇಡ ಅಲ್ಲಿ ಅವ್ರ ಚಿಕ್ಕಮ್ಮ ನೋಡ್ರಿ ಹೆಂಗ್ ರೆಡಿಯಾಗಿ ಬಂದವ್ರೆ ಅಂತ. ಆಕ್ಚುಲಿ ಇವಾಗ ಆಯ್ತಲ್ಲ ಅದೇ ವಿಡಿಯೋ ಮಾಡ್ಕೊಬೇಕಾಗಿತ್ತು. ನೀನು ಒಳ್ಳೆ TRP. ನಿವೇದಿತಾ ನ್ಯೂ ಇಯರ್ ಪಾರ್ಟಿ ಮಾಡೋದು ಬಿಟ್ಟು ಇಲ್ಲಿ ಇಸ್ಕೊಂಡ್ ಕೂತಾವಳೆ. ಅದ್ರ ಪಾರ್ಟಿ ಮಾಡ್ತಾವಳೆ. ಅಲ್ಲಿ ಅಲ್ಲಿ ಇದ್ರ ಮೇಲೆ ನಾಳೆಗೆ ಹೊಸ ವರ್ಷ. ಪಾಪ ನಮ್ ನಿವೇದಿತಾ ಎಲ್ಲ ಇಷ್ಟೇ ಜೀವನ. ಹಲೋ ಹಾಯ್ ಮಾಡು, ಹಾಯ್ ಮಾಡು ನಿವೇದಿತಾ, ಹಾಯ್ ಹಾಯ್ ಮಾಡೆ, ಹಾಯ್ ಮಾಡು. ಓ ನಮ್ಮಮ್ಮ ಊರಿಗೆ ಮುಂಚೆ ಹಾಯ್ ಮಾಡ್ತವ್ರೆ. ಅಲ್ಲ ಮುಂಚೆ ಏನೋ ಏನೋ ಪಾಪ ಅವಳು ಎದ್ದೇ ಇಲ್ಲ ಅವಳು. ಯಾ ಚೆನ್ನಾಗಿರುತ್ತೆ. ಇದಕ್ಕೆ ಇದಾಗತ್ತೆ ಇವಾಗ, ಬಟ್ ಇದು ಇನ್ನ ಸ್ವಲ್ಪ ದಿನ ಬೇಕು. ಇದು ಚೆನ್ನಾಗಿತ್ತಲ್ಲ, ನಂಗೆ ಪ್ರಿಂಟ್ ಇಷ್ಟ ಆಯ್ತು ನೋಡಿ. ಪಿಂಕ್ ಕಲರ್ ಕೇಳಿದಾರ, ಇವ್ರು ತಂದವ್ರು ನೋಡು, ಚೆನ್ನಾಗೈತೆ. ಎಷ್ಟು ಇವಾಗ ಅವ್ರಿಗೆಲ್ಲ ಆಯ್ತಾ ತಗೊಂಡ? ಮತ್ತು ನಮ್ಮ 4 ಹಾಕಿ ಅಂದು 20 ರೂಪಾಯಿ. ನಾನು ಈಗ ಮಧ್ಯಾಹ್ನ ಬಂದಿರತ್ತೆ. ನೀವು ಬರ್ತೀರಾ ಅಂತ ಅವಳು ಪ್ರಿಯಾಂಕಾ ಆಂಟಿ ಇನ್ನೊಂದು ಗೊತ್ತು. ನಿಜ ಆಂಟಿ, ಅವಾಗ 4 ಗಂಟೆ ನೀವೇ ಪ್ರಿಯಾಂಕಾಗೆ ಫೋನ್ ಮಾಡಿ ಕರಿಯೋಳ್ನ. ನಾನು ತಗೊಂಡು ಅಲ್ಲಿ ಇಲ್ಲಿಗೆ ಗೊತ್ತಲ್ಲ ನಮ್ಮ ಮನೆಗೆ ಹೋಗೋಣ. ಫೋನ್ ಮಾಡಿ ಕರಿಯೋಳು, ಅಷ್ಟೊತ್ತಿಗೆ ಬರ್ತಾಳ ಅಲ್ಲಿಗೆ. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕಿ. ನಿಮಗೆಲ್ಲ ಓಕೆನಾ? ನಂಗೆ ಓಕೆ. ಆಂಟಿ ನನಗೆ ಸ್ವಲ್ಪ ಖಾರ ಹಾಕಿ ಆಂಟಿ. ಒಬ್ಬೊಬ್ರಿಗೆ ಒಂದೊಂದು ಮಾಡೋಕ್ಕಾಗಲ್ಲ. ನೀಟೇ ಹಾಕಿ ಆಂಟಿ. ಮೀಡಿಯಮ್ ಹಾಕಿ ಆಂಟಿ. ಹಾಕಿ ಸರಿ ರೀ, ಲಾಸ್ಟ್ ಜಾಸ್ತಿ ಹಾಕಿ ಕೊಡ್ತೀನಿ ಖಾರ. ಮೀಡಿಯಮ್ ಆಗಿ ಹಾಕಿ ಆಂಟಿ, ಜಾಸ್ತಿ ಹಾಕ್ಬಿಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಆಂಟಿ ಇದನ್ನ? 10 ವರ್ಷದಿಂದ. ಅದಕ್ಕೆ ಆಂಟಿ ಇಲ್ಲೆಲ್ಲ ಆಯಿತು. ಆಯ್ತಾ? ನೀವು ಇದೇ ಏರಿಯಾನಾ ಇಲ್ಲ ಬೇರೆ ಏರಿಗೆ ಹೋಗ್ತೀರಾ? ಏರಿಯೆಲ್ಲ ತಿರ್ಗಾಡ್ಬೇಕಲ್ಲ, ಏರಿಯಾಗಳೆಲ್ಲ ಸುತ್ತಬೇಕು. ಎಲ್ಲ ಏರಿಯಾಗೆ ಹೋಗ್ತೀರಾ? ಈ ಬೇರೆ ಕಾಸಿನಗರ ಒಂದು ದೇವಸ್ಥಾನ ಈ ಕಡೆ ನಾನು ಇವತ್ತು ಬರೋ ಮೂಡಿಲ್ಲ. ಹಂಗೆ ಹೋಗ್ಬಿಟ್ಟರು ನೋಡಿ. ನಾವು ಒಂದೂವರೆ ಅವರಿಂದ ವೆಯ್ಟ್ ಮಾಡ್ತಾ ಇದೀವಿ ಆಂಟಿ ನಿಮ್ಗೋಸ್ಕರ. ಬಿಡು ನಾನು ಕೊಡ್ತೀನಿ. ನಾನು ಕೊಡ್ತೀನಿ ಬಿಡು. ಓ ಹೌದು, ಹಂಗೆ ಅಂತ ನೋಡ್ ಸೊಸೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತೀಯಾ. ನನಗೆ ಗೊತ್ತಿತ್ತು ಅಕ್ಕ 5:30 ಒಳಗೆ ಬರ್ತಾಳೆ ಅಂತ.
ಆಯ್ತು 5:45 6 ಗಂಟೆ. 6 ಗಂಟೆ ಒಳಗೆ ಬರ್ತೀನಿ ಅಂದಿದ್ದೆ. ಮಾಡ್ತೀರಾ? 9 ಗಂಟೆ 9 ಅಷ್ಟಕ್ಕೆ ಚೀಲ 2 ಚೀಲ ಖಾಲಿ ಆಗಿರುತ್ತೆ. ಅದು ವ್ಯಾಪಾರ ಇದ್ದಂಗೆ ಅಕ್ಕ ನಂಗೆ ಇನ್ನು 10ಕ್ಕೆ ಹಾಕ್ಬಿಟ್ಟು 50 ಇಸ್ಕೊಂಡು ಮರ್ಸಿತ್ತು ಹತ್ರ. ಅವ್ರು 50ಗೆ ಹಾಕ್ತಿದ್ದಾರೆ. ನಂಗೆ 40 ಆಯ್ತಲ್ಲಕ್ಕ, ನಂದು ಇನ್ನು 10 ಹಾಕ್ಬಿಡು. ಈಸ್ಕೊಳ್ಳೆ. ಇನ್ನೊಂದು ಮುಚ್ಚಿಬಿಟ್ಟು ಪಾರ್ಸಲ್ ಮಾಡಿಬಿಡಿ. ಹೆಂಗಿದೆ? ಏನು ನಮ್ಗೆ ಇನ್ನೂ ತೆಗಿತಾವಳೆ, ನಾನು ಸೇರಿಸ್ತಾಗಿ ನೋಡಿ ಅತ್ತೆ. ಹೂನವ್ವ ನಿನ್ನ ತೆಗ್ದೆ ಆಗ್ಲಿ. ಕಲಾಪುರಿ ಮರ ಅಕ್ಕ ನೋಡಿದ್ರೆ ಹಿಂಗ್ ಕೂತಾಳೆ. ಎಷ್ಟು ಸಿಂಪಲ್ ಆಗಿ ಒಂದು ಟಾಪ್ ಒಂದು ಪ್ಯಾಂಟ್ ಹಾಕೊಂಡು ಬಂದವಳೆ. ಅವ್ರ ತಂಗಿ ನೋಡೋರಂತೆ. ಇರ್ರಿ, ಒಳ್ಳೆ ನ್ಯೂ ಇಯರ್ ಪಾರ್ಟಿಗೆ ಬಂದವ್ರು ಸೂತ್ಕ ಕಳ್ಕೊಳಕ್ಕೆ. ಇದೇ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಎಂಟ್ರಿ ಕೊಡ್ರಮ್ಮ. ಬಂದ್ರು. ಹಾ ನೋಡಿ ನ್ಯೂ ಇಯರ್ ಪಾರ್ಟಿಗೆ ಬಂದಿರೋದು ಅಕ್ಕ ತಂಗಿ. ಸೊ ನಾವು ಮಧ್ಯಾಹ್ನ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಮತ್ತೆ ನಿವೇದಿತನ ಮನೆಗೆ ಹೋಗಿ ನಾವು ಬಂದಿದ್ದೆ ಮನೆಗೆ 6:30 7 ಗಂಟೆ ಆಗಿತ್ತು. ಸೊ ಅಷ್ಟರಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಅಂದರೆ ಸೂತ್ಕ ಕಳ್ಕೊಳ್ಳೋಕೆ ಏನೇನು ಮಾಡ್ತಾರೋ ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಮ್ಮ ಕಡೆ ಏನಂತಂದರೆ ಪೂಜಾರಿ ಅಂತ ಹೇಳಲ್ಲ ನಾವು, ಅವ್ರನ್ನ ತಂಬಡಿಗಳು ಅಂತ ಹೇಳ್ತೀವಿ. ಸೊ ಅವ್ರನ್ನ ಕರೆಸಿದ್ವಿ. ಇವ್ರು ಬಂದು ದೊಡ್ಡಾಲತ್ತೂರು ಊರಿನ ತಂಬಡಿ. ಸೊ ಅವ್ರನ್ನ ಕರೆಸಿದ್ರು. ನಮ್ಮ ಕಡೆ ಎಲ್ಲ ಹಿಂಗೆ ತಂಬಡಿಗಳನ್ನೇ ಕರೆಸೋದು, ನಾವು ಪೂಜಾರಿನಾಗಲಿ ಇವ್ರನ್ನೆಲ್ಲ ಕರೆಸೋದಿಲ್ಲ. ನಮ್ಮ ಕಡೆ ಅವರೇ ಮಾಡೋದಿಲ್ಲ, ಏನೇ ಕಾರ್ಯ ಇದ್ರೂ ಅಷ್ಟೇನೆ ಅವರೇ ಮಾಡೋದು. ಈ ಥರ ಸೂತ್ಕ ಕಳ್ಕೊಳ್ಳೋದು ಯಾವುದೇ ಆಗಲಿ ಸೂತ್ಕ ಕಳ್ಕೊಳ್ಳೋದಕ್ಕೆ ಇವ್ರನ್ನೇ ಕಟ್ಸೋದು. ಆ್ಯಂಡ್ ದೇವಸ್ಥಾನದ ಪೂಜೆ ಎಲ್ಲನೂ ಕೂಡ ಇವ್ರಿಗೆ ವಹಿಸಿರ್ತೀವಿ. ಸೊ ಇವರೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಎಲ್ಲ ಅವರು ರೆಡಿ ಮಾಡ್ಕೊತಾ ಇದ್ರು. ಜೊತೆಗೆ ನಂದಿನಿ ಅಕ್ಕ ಪಾಪು ಎಲ್ಲರೂ ಕುತ್ಕೊಂಡಿದ್ರು. ಸೊ ಅವ್ರಿಗೆ ಮೇಯ್ನ್ ಅಲ್ವಾ, ಅದಕ್ಕೇ. ಆ್ಯಂಡ್ ದೆನ್ ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ನನ್ನ ನವ್ಯಕ್ಕ ಬಂದ್ಬಿಟ್ಟು ಅವ್ರಾಗವರೇ ಇನಿಷಿಯೇಟಿವ್ ತೊಗೊಂಡು ಹೇಳ್ತಿದ್ರು. ಸೊ ಅದು ಶಾಕ್ ಆಯಿತು. ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಫುಲ್ ಇಂಟ್ರೋವರ್ಟ್ ಅಂದರೆ ನವ್ಯಕ್ಕ. ಸೊ ಅವ್ರು ಬಂದು ಹೇಳ್ತಿದ್ರಲ್ಲ ಅಂತ ನಂಗೆ ಖುಷಿ ಆಯಿತು. ಆ್ಯಂಡ್ ನೋಡ್ಬೋದು ನಮ್ಮ ಕಸಿನ್ಸ್ ಎಲ್ಲರೂ ಇದ್ದರು. ಇದ್ರ ಮಧ್ಯೆ ನನಗೆ ಮಿಸ್ ಆಗಿದ್ದಂತಂದರೆ ಶ್ವೇತಾ ಹಂಗೆ ಅವತ್ತು ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಅವಳು ಬಂದಿದ್ದೇ ತುಂಬ ಲೇಟ್ ಆಯಿತು. ಅಷ್ಟರಲ್ಲಿ ನಾವು ಹೊರಡೋ ಟೈಮ್ಗೆ ಅವಳು ಬಂದಿದ್ದು. ಸೊ ಅವಳನ್ನೊಬ್ಬಳನ್ನ ಮಿಸ್ ಮಾಡ್ಕೊಂಡ್ವಿ ಈ ಒಂದು ಫಂಕ್ಷನಲ್ಲಿ. ಆ್ಯಂಡ್ ಎಲ್ಲನೂ ಚೆನ್ನಾಗೇ ಆಯಿತು. ಸೊ ಅಡುಗೆ ನಾವು ಹೋಗೋಷ್ಟೊತ್ತಿಗೆ ಗಿಡ್ಗೆ ಎಲ್ಲ ಮುಗ್ದು ಎಲ್ಲ ಫಿನಿಶ್ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಇದೊಂದು ಪೂಜೆ ಮುಗಿಸಿ, ಏನಿಲ್ಲ ಇದೊಂದು 10-15 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ಪೂಜೆ ಆಗೋ ಅಷ್ಟೊತ್ತಿಗೆ. ಸೊ ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಊಟಕ್ಕೆ ಊಟ ಹಾಕಿದ್ದು ಅವರು. ಸೊ ಪಾಪು ಅಂತೂ ಸೈಲೆಂಟಾಗೇ ಇರ್ತಾಳೆ. ಬಟ್ ಅವತ್ತು ಸ್ವಲ್ಪ ಅಳ್ತಾ ಇದ್ಲು. ಗೊತ್ತಲ್ಲ, ಯೂಶ್ವಲಿ ಜನ ಇದ್ದಾರೆ ಅಂತಂದರೆ ಮಕ್ಕಳೆಲ್ಲ ಅಳ್ತವೆ. ಸೊ ಅದಕ್ಕೆ ಅವಳು ಅಳ್ತಾ ಇದ್ಲು. ಆ್ಯಂಡ್ ಇಲ್ಲೆಲ್ಲ ಪೂಜೆ ಮಾಡ್ತಿದ್ರು. ಆ್ಯಂಡ್ ನಂದಿನಿ ಅಕ್ಕವರ ಅಣ್ಣ ಅಂದರೆ ನಮಗೂ ಅಣ್ಣನೇ ಆಗಬೇಕು. ಸೊ ಅವ್ರು ವಿಡಿಯೋ ಮಾಡ್ತಿದ್ರು ಫೋನ್ ಇಸ್ಕೊಂಡು. ಅದೊಂಥರ ಚೆನ್ನಾಗಿತ್ತು ಅವರು ವೀಡಿಯೋ ಮಾಡಿದ್ದು. ನನಗೆ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು ಅವ್ರು ವೀಡಿಯೋ ಮಾಡಿಕೊಟ್ಟಿದ್ದು. ಸೊ ಎಲ್ಲನೂ ಚೆನ್ನಾಗಾಯಿತು. ಸೊ ನಮ್ಮ ಕಡೆ ಇದೇ ಥರನೇ ಏನದು ಮುಟ್ಟು ಕಲಿಯೋದು ಅಂತ ಹೇಳ್ತಾರಲ್ಲ, ಅದನ್ನು ಇದೇ ಥರನೇ ಮಾಡೋದು. ಕೈಗೆಲ್ಲ ಹಸಿ ಹಾಲು ಹಾಕಿ ಅದನ್ನು ತೊಳೆದು ಆಮೇಲೆ ಗಂಜಲದ ನೀರನ್ನೆಲ್ಲ ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಮುಟ್ಟು ಕಳೀತು ಅಂತ ಒಂದು ನಂಬಿಕೆ ಇದೆ ನಮ್ಮ ಕಡೆ. ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಾ ಏನು ಎತ್ತ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಕಮೆಂಟಲ್ಲಿ ಯಾರೂ ಆ್ಯಕ್ಟಿವ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಂದ್ಕೊತೀರಾ ವೀಡಿಯೋ ನೋಡಿದಾಗ, ಏನೇನು ಅನಿಸುತ್ತೆ, ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಾ ಇರುತ್ತೆ ನಾನು ವೀಡಿಯೋ ನೋಡಿದಾಗ ಅಂತ ಅಂದ್ಬಿಟ್ಟು ನನಗೂ ಗೊತ್ತಾಗುತ್ತೆ. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಗೊತ್ತಾಗುತ್ತಲ್ವ ನನಗೆ ಏನು ಅನಿಸುತ್ತೆ ಏನಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಯಾರು ನೋಡ್ತಿದ್ರು ಅಷ್ಟೇ ಕಮೆಂಟ್ ಹಾಕಿ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ಗೊತ್ತಿರೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೊ ದ್ಯಾಟ್
ಅವ್ರಿಗೂ ಗೊತ್ತಾಗುತ್ತೆ ಈ ಥರ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಅವರು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಅವ್ರಿಗೂ ಇಷ್ಟ ಇರ್ಬೋದು ಈ ಥರದ್ದೆಲ್ಲ ನೋಡೋದಕ್ಕೆ ಅಂತ ಅಂದ್ಕೊತೀನಿ. ಸೊ ನೀವು ಶೇರ್ ಮಾಡಿದ್ರೆ ಸ್ವಲ್ಪ ನನಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ, ಜೊತೆಗೆ ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆ್ಯಂಡ್ ನನಗೂ ಖುಷಿ ಆಗುತ್ತೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ. ಸೊ ಯಾರ್ಯಾರು ನೋಡ್ತಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಅವರು ಖುಷಿ ಪಡಲಿ ನೋಡಿ ಈ ಥರ ಮಾಡ್ತಿದ್ದೀನಿ ಅಂತ. ಏನಂದರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಈ ಥರ ವೀಡಿಯೋಸ್ ಆಗಲಿ ಅದು ಇದು ಮಾಡೋದೆಲ್ಲ ಇಲ್ಲ. ಸೊ ನಾನು ಮಾಡ್ತಿರೋದ್ರಿಂದ ಒಂದು ಅವ್ರಿಗೂ ಖುಷಿ ಅನಿಸುತ್ತೆ, ಓ ಈ ಥರ ಎಲ್ಲ ಮಾಡ್ತಾರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನೋಡಿದವರು ಕೂಡ ಹೇಳ್ತಿರ್ತಾರೆ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಸಜೆಷನ್ಸ್ ಕೊಡ್ತಿರ್ತೀರ. ಸೊ ಸಿಕ್ಕಿದಾಗ ಸಜೆಷನ್ಸ್ ಕೊಡೋದು ಓಕೆ ಒಳ್ಳೆಯದೇ, ಬಟ್ ಒಂದು ಸತಿ ಕಮೆಂಟಲ್ಲೂ ಹಾಕಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ನಾನು ರಿಪ್ಲೈ ಮಾಡ್ತೀನಿ ಅಥವಾ ಯಾವ ಥರ ಕಮೆಂಟ್ ಮಾಡಿದಾಗ ಯಾವ ಥರ ರಿಯಾಕ್ಟ್ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು. ನನಗೂ ಖುಷಿ ಆಗುತ್ತಲ್ವಾ ನೀವೆಲ್ಲ ಮೆಸೇಜ್ ಮಾಡಿದಾಗ ಅಥವಾ ರಿಪ್ಲೈ ಮಾಡಿದಾಗ. ಸೊ ಅದಕ್ಕೇ ನಾನೊಂದು ಹೇಳ್ತಿದ್ದೀನಿ ಅಷ್ಟೇ. ಸಿಕ್ಕಿದಾಗ ಎಷ್ಟೊಂದು ಜನ ಹೇಳ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು, ಈ ಥರ ಮಾಡು, ಆ ಥರ ಮಾಡು, ಬಟ್ ಇದನ್ನು ಕರೆಕ್ಟ್ ಮಾಡ್ಕೊ, ಅದನ್ನು ಕರೆಕ್ಟ್ ಮಾಡ್ಕೊ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅದನ್ನೇ ಒಂದು ಕಮೆಂಟಾಗಿ ಹಾಕ್ಬಿಟ್ರೆ ನನಗೂ ಒಂದು ಖುಷಿ ಆಗುತ್ತೆ ಆ್ಯಂಡ್ ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಎಂಗೇಜ್ಮೆಂಟ್ ಅಂದರೆ ವೀಡಿಯೋಸನ್ನು ಜಾಸ್ತಿ ಮಾಡೋದಕ್ಕೆ ನನಗೆ ಒಂದು ಏನಂತಾರೆ ಹೋಪ್ ಸಿಕ್ತಂಗೆ ಆಗುತ್ತೆ. ಓಕೆ ಇವರೆಲ್ಲ ನೋಡ್ತಿದ್ದಾರೆ, ನನಗೆ ಖುಷಿ ಆಗುತ್ತೆ ಆ ಥರ ಎಲ್ಲ ಅಂದಾಗ. ಸೊ ಇದಿಷ್ಟು ಹೇಳಬೇಕಾಗಿತ್ತು. ಆ್ಯಂಡ್ ನಾನು ಹೇಳ್ತಾನೆ ಪೂಜೆನೂ ಕೂಡ ಆಗೋಯ್ತು. ಏನಿಲ್ಲ, ಅವ್ರಿಗೆ ಬೊಟ್ಟು ಅದು ಇದು ಎಲ್ಲ ಇಟ್ಟು ಪಾಪುಗೂ ಕೂಡ ಇಡ್ತಾರೆ. ಸೊ ಅಲ್ಲಿವರೆಗೂ ಏನಂದರೆ ನಮ್ಮ ಕಡೆ ಪಾಪುಗೆ ಅವ್ರು ಬಂದು ಗಂಧ ಅಥವಾ ಏನಂತಾರೆ ವಿಭೂತಿ ಇಡೋವರೆಗೂ ಕಪ್ ಯಾವುದೂ ಇಡೋಂಗಿಲ್ಲ. ಕಪ್ಪಾಗಿರ್ಬೋದು ಅಥವಾ ಹೊಸ ಬಟ್ಟೆ ಆಗಿರ್ಬೋದು ಯಾವುದೂ ಹಾಕೋಂಗಿಲ್ಲ. ಅಂದರೆ ಹೊಸ ಬಟ್ಟೆ ಅಂದರೆ ಮುಟ್ಕಳಿಯವ್ರಿಗೂ ಯಾವುದೂ ಹೊಸ ಬಟ್ಟೆ ಹಾಕ್ಕೊಬಾರ್ದು. ಅದಾದಮೇಲೆ ಬೇಕಾದರೆ ಹಾಕ್ಕೊಬೋದು. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹುಟ್ಟಿದ ಮಗುಗೆ ಯಾರೂ ಹೊಸ ಬಟ್ಟೆ ಹಾಕೋದಿಲ್ಲ, ಎಲ್ಲ ಹಳೆ ಬಟ್ಟೆನೇ ಹಾಕ್ತಾರೆ, ಅಂದರೆ ಯೂಸ್ ಮಾಡಿರುವಂಥ ಬಟ್ಟೆನೇ ಹಾಕ್ತಾರೆ. ಸೊ ಈ ಥರ ಕಾರ್ಯ ಎಲ್ಲ ಮುಗಿದ ಮೇಲೆ ಹೊಸ ಬಟ್ಟೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಕಡೆ ಹೆಂಗೆ ಅಂತಂದರೆ ಈ ಥರ ಏನಾದರೂ ಮುಟ್ಟಾಯಿತು ಅದು ಇದು ಅಂತಂದರೆ ಮನೆಗೆಲ್ಲ ಪೇಂಟ್ ಮಾಡಿಸ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದಂತೂ ಒಂದು ದೊಡ್ಡ ಪ್ರಾಸೆಸ್. ಅದರಲ್ಲೂ ಚಿಕ್ಕ ಮಗುನ ಇಟ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬಾ ಕಷ್ಟ ಅಂತ ನನಗನ್ಸುತ್ತೆ, ನನಗಲ್ಲ ಎಲ್ಲರಿಗೂ ಅನಿಸುತ್ತೆ. ಸೊ ನಿಮ್ಮ ಕಡೆ ಯಾವ ಥರ ಮುಟ್ಟು ಕಳ್ಕೊತೀರಾ ಅಥವಾ ಯಾವ ಥರ ಮಗು ಹುಟ್ಟಿದ್ಮೇಲೆ ಯಾವ ಥರ ಎಲ್ಲ ಮನೆಗೆ ಶುದ್ಧಿ ಆಗಿರ್ಬೋದು ಏನು ಮಾಡ್ತೀರಾ ಅಂತ ನನಗೊಂಚೂರು ತಿಳಿಸಿ. ಬಿಕಾಸ್ ನಮ್ಮ ಕಡೆ ಸಾವಾಗಿರ್ಬೋದು ಅಥವಾ ಹುಟ್ಟಿದಾಗ ಅಥವಾ ಮನೇಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ದೊಡ್ಡವರಾದಾಗ ಈ ಥರದ್ದೆಲ್ಲ ಮಾಡ್ತೀವಿ. ಸೊ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ, ಯಾವುದ್ಯಾವ್ದಕ್ಕೆ ಮಾಡ್ತೀರಾ? ಈ ಮಗು ಹುಟ್ಟಿದಾಗಲೂ ಒಂದೊಂದು ಕಡೆ ಮಾಡೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಯಾವ್ಯಾವ ಕಡೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು. ಸೊ ಅದೆಷ್ಟು ಹೇಳಬೇಕಾಗಿತ್ತು ಹೇಳಿದೆ. ಹೆಣ್ಣು ಮಗು ಕೂಡ ಸ್ವಲ್ಪ ಅಳ್ತಾ ಇತ್ತು. ನಾವು ಅಕ್ಕ ಸಮಾಧಾನ ಮಾಡ್ತಿದ್ರು, ಬಟ್ ಸ್ಟಿಲ್ ಅದು ಅಳ್ತಾ ಇತ್ತು. ಏನೂ ಮಾಡೋದಕ್ಕಾಗಲ್ಲ, ಚಿಕ್ಕ ಮಗು ಅಲ್ವಾ, ಅದಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೂ ನಿದ್ದೆ ಬೇಕಾಗಿರುತ್ತೆ, ಇಷ್ಟು ಜನ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಳ್ತಾ ಇತ್ತು ಅಷ್ಟೇ. ಇಲ್ಲ ಅಂದರೆ ಅದು ತುಂಬಾ ಸಾಫ್ಟ್ ಆ್ಯಂಡ್ ಸೈಲೆಂಟ್ ಮಗು ಅಂತ ಹೇಳ್ತಿದ್ರು ಅಕ್ಕ. ಸೊ ನೋಡಿದಾಗಲೂ ಹಂಗೆ ಅನ್ನಿಸ್ತು, ಒಂಚೂರು ಕೈಯ ಪಿಯ ಅಂತಲೂ ಅಂತ ಇರಲಿಲ್ಲ. ಬಟ್ ಈ ಪೂಜೆ ಮಾಡಬೇಕಾದ್ರೆ ಒಂಚೂರು ಅಳ್ತಾ ಇತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಕೂರಿಸಿದ್ರು. ಸೊ ಆ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತೀನಿ ನಾನು. ಸ್ವಲ್ಪ ಹಾಕು, ಅಲ್ಲ ಯೂಟ್ಯೂಬ್. ಖಾನಾವಳಿ ನಮ್ದಿಲ್ಲ, ಮತ್ತೆ ಅವ್ರ ಮಾತ್ರ ಹೊಡಿತಿದ್ದೆ, ನಮ್ಮ ಮಾತ್ರ ಇಲ್ವಾ? ಹಾಕಿಸ್ಕೊಂಡು ತಿನ್ನಿ, ಬೇಜಾರು ಮಾಡ್ಕೊಂಬಿಡಿ. ನಿವೇತಾ ಸಂಕೋಚ ಪಡಬೇಡ, ಚೆನ್ನಾಗಿ ತಿನ್ನು. ಎರಡನೇ ಪಂತಿಗೆ ಕೂತಿದ್ಯಾ? VIP ಗಳು ನೋಡಪ್ಪ ಬರಲೇ ಇಲ್ಲ ಮೇಲಕ್ಕೆ. VIP ನೋಡಕ್ ನಾವೇ ಬರ್ಬೇಕು ಕೆಳಕ್ಕೆ. ಎಲ್ಲ ಮುಗ್ದೈತಿ. ಈ ಕಡೆ ಕರ್ರ ಕಾಣ್ತಾ ಇದೆಯಾ? VIP ನೋಡಕ್ ನಾವೆಲ್ಲ ಕೆಳಗೆ ಬಂದಿದೀವಿ ಅಂತ. ಇಲ್ಲ, ಅದು ಲೇಟರ್ ಅಪ್ಪ ಬರ್ತೇನೆ ಬರ್ಲಿಲ್ಲ, ಅದಕ್ಕೆ ಕಾಯ್ಕೊಂಡು ಕುತ್ಕೊಂಡು ಇವಾಗ ಬಂದೆ ರೆಡಿಯಾಗಿ ಹೋಗ್ತಾ ಇತ್ತು. ಸೊ ಇವರೇ ಲಾಸ್ಟ್ ಪರ್ಸನ್ ನಮ್ಮ ಫ್ಯಾಮಿಲಿನಲ್ಲಿ. ಸೊ ಲೇಟೆಸ್ಟ್. ಸ್ಪೆಷಲ್ ಆಗಿ ಇವಾಗ ಬಾಯ್ ಹೇಳ್ಬಿಡು ಆಯ್ತಾ.
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಓ ಕರೆಕ್ಟ್. ಇದು ಅಷ್ಟೊತ್ತಿಗೆ ಬಂದಿರಲ್ಲ, ಇನ್ನ ಲೇಟ್ ಆಗುತ್ತೆ. ಓಕೆ ಬಾಯ್ ಮಾಡ್ಬಿಡಿ ಎಲ್ಲ. ಬಟ್ ಇಟ್ಸ್ ಓಕೆ. ಹ್ಯಾಪಿ ನ್ಯೂ ಇಯರ್. ಅವ್ರ ಬಾಯ್ 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 ಅವ್ರ ಬಾಯ್ ಅಂತ ಎಲ್ಲ ನಮ್ಮ ಸೀರಿಯಸ್ಲಿ ಹೊಡ್ತಿದ್ದೀರಾ? ಬಾಯ್.